ವೆಂಕಟಾದ್ರಿ ಸಮಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನಃ ವೆಂಕಟೇಶ ಸಮೋದೇವೋ ನಭೂತೋ ನ ಭವಿಷ್ಯತಿ. ಟಿವಿ ನೈನ್ ಡಿಜಿಟಲ್ ವಾಹಿನಿಯ ದಿನಭವಿಷ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಇಂದು ತಾರೀಕು 26/7/2025 ಶನಿವಾರ, ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯನ, ಶ್ರಾವಣ ಮಾಸ, ವರ್ಷ ಋತು, ಶುಕ್ಲ ಪಕ್ಷ, ಬಿದಿಗೆ, ಆಶ್ಲೇಷ ನಕ್ಷತ್ರ, ಸಿದ್ಧಿ ಯೋಗ, ಬಾಲವಕರಣ ಇರತಕ್ಕಂಥ ಈ ದಿನದ ರಾಹುಕಾಲ 9:15 10:50 ತನಕ ರಾಹುಕಾಲ ಇರುತ್ತೆ. ಹಾಗೆ ಸರ್ವಸಿದ್ಧಿ ಕಾಲ, ಸಂಕಲ್ಪ ಕಾಲ ಮಧ್ಯಾಹ್ನ 2:01 3:37 ತನಕ ಇರತಕ್ಕಂಥ ವಿಶೇಷವಾದ ಪರ್ವದಿನ ಶ್ರಾವಣ ಶನಿವಾರ. ನಾವು ಹೇಗೆ ಶುಕ್ರವಾರಗಳಿಗೆ ಎಷ್ಟು ಪ್ರಾಶಸ್ತ್ಯ ಕೊಡ್ತೀವಿ, ಪ್ರತಿ ದಿನಗಳಿಗೂ ಎಷ್ಟು ಪ್ರಾಶಸ್ತ್ಯ, ಅಷ್ಟೇ ವಿಶೇಷವಾದ ಪ್ರಾಶಸ್ತ್ಯ ಈ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥ ಶನಿವಾರಗಳಿಗೆ ಕೊಡ್ತೀವಿ. ಸಾಕ್ಷಾತ್ ವೆಂಕಟೇಶ್ವರನ ಲಹರಿಗಳಿರ್ತಕ್ಕಂಥದ್ದು, ಶನಿ ಭಗವಾನರ ಲಹರಿಗಳಿರ್ತಕ್ಕಂಥದ್ದು, ಹನುಮನ ಲಹರಿಗಳಿರ್ತಕ್ಕಂಥ ಶನಿವಾರದಲ್ಲಿ ವೆಂಕಟೇಶ್ವರ ಸ್ಥಿತಿಕಾರಕನಾಗಿರ್ತಕ್ಕಂಥ ವಿಷ್ಣು ಅನುಗ್ರಹಕ್ಕೆ ಪಾತ್ರರಾಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಇಂದು ಬ್ಯಾಂಕ್ ಹಾಲಿಡೇ ಇರ್ತಕ್ಕಂಥದ್ದು. ಹಾಗೆ ಬಾಲ ಭುಜಂಗರ ಆರಾಧನೆ ಮಾಡ್ಕೊಳ್ಳೋದು, ಚಿತ್ರಹಳ್ಳಿಯಲ್ಲಿ ಜಾತ್ರಾ ಮಹೋತ್ಸವ ನಡೀತಕ್ಕಂಥದ್ದು, ರವಿ ಕರ್ಕಾಟಕ ರಾಶಿಯಲ್ಲಿ, ಚಂದ್ರ ಸಹ ಕರ್ಕಾಟಕ ರಾಶಿಯಲ್ಲಿಯೇ ಸಂಚಾರ ಮಾಡ್ತಾ ಇರತಕ್ಕಂಥ ಒಂದು ದಿನ. ಆಶ್ಲೇಷ ನಕ್ಷತ್ರ ಅಂದರೆ ಬುಧನ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ. ಇನ್ನು ಬಿದಿಗೆ ಅಂದಾಗ ಬ್ರಹ್ಮ ಕೂಡ ಇದರ ಅಧಿಪತಿ ಆಗಿರ್ತಕ್ಕಂಥದ್ದು. ಶ್ರಾವಣ ಶನಿವಾರ ಅಂದರೆ ನಿಮಗೆಲ್ಲ ಜ್ಞಾಪಕ ಇರ್ಬೋದು. ನಾವು ಸ್ವಲ್ಪ ಹಳೆಯ ನೆನಪನ್ನು ಹಾಕ್ಕೊಳ್ಳೋಕೆ ಹೋದಾಗ, ತಿಳ್ಕೊಳ್ಳೋಕೆ ಹೋದಾಗ ಮನೆಗಳ ಹತ್ರ ಪಡಿ ಬೇಡಕ್ಕೆ ಬರೋರು, ಓಂ ಗೋವಿಂದಾಯ ನಮಃ, ಓಂ ನಮೋ ವೆಂಕಟೇಶಾಯ, ಓಂ ನಮೋ ಪಡಿ ಅಂದರೆ ಅದು ಭಿಕ್ಷೆ ಅಲ್ಲ. ಒಂದು 5 ಮನೆಗಳಿಗಾದರೂ ಆ ಒಂದು ಮನೆಗಳಿಗೆ ಹೋಗಿ ಪಡಿ ಬೇಡುವ ಪದ್ಧತಿ ಈಗಲೂ ಕೂಡ ಹಳ್ಳಿಗಳಲ್ಲಿರ್ತಕ್ಕಂಥದ್ದು. ಆ ಬೇಡಿದ ಪಡಿಯನ್ನು ಕಡೆಯ ಶನಿವಾರ ಅದರಲ್ಲಿ ತಿಂಡಿಗಳನ್ನು ಮಾಡಿ, ಆಹಾರವನ್ನು ಮಾಡಿ, ಅದರ ಮುಖೇನ ದಾನ ಮಾಡ್ತಕ್ಕಂಥದ್ದು. ಅಲ್ಲಿ ಬಂದಂಥ ಹಣವನ್ನು ವೆಂಕಟೇಶ್ವರನ ಸನ್ನಿಧಿಗೆ ಅಥವಾ ಹುಂಡಿಗೆ ಅಥವಾ ಮನೆದೇವರಿಗೆ ಅರ್ಪಣೆ ಮಾಡ್ತಕ್ಕಂಥ ಪದ್ಧತಿ ಕೂಡ ಈಗಲೂ ಕೂಡ ನಮ್ಮ ಭಾರತ ದೇಶದ ಸನಾತನ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಶ್ರಾವಣ ಶನಿವಾರದ ಶುಭಾಶಯಗಳನ್ನು ಕೋರುತ್ತಾ ಇಂದು ಯಾರ್ಯಾರು ಜನ್ಮದಿನ ಆಚರಿಸ್ಕೊಳ್ತೀರಾ, ವಿವಾಹ ವಾರ್ಷಿಕೋತ್ಸವ ಆಚರಿಸ್ಕೊಳ್ತೀರಾ, ತಮಗೆಲ್ಲರಿಗೂ ಶುಭವಾಗಲಿ, ಶತಮಾನಂ ಭವತಿ, ದೀರ್ಘಾಯುಷ್ಮಾನ್ ಭವ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಇಂದಿನ ದ್ವಾದಶ ರಾಶಿಗಳ ಫಲಾಫಲ ನೋಡುತ್ತಾ ಮೇಷರಾಶಿ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಕುಜ, ಹಾಗೆ ಮೇಷರಾಶಿಯವರಿಗೆ ಆಶ್ಲೇಷ ನಕ್ಷತ್ರದ ಚಂದ್ರನ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಸ್ವಲ್ಪ ಆವೇಶ, ಕೋಪತಾಪಗಳ ವಿಚಾರದಲ್ಲಿ ಜಾಗೃತಿಯಾಗಿರಬೇಕು. ಸ್ವಲ್ಪ ಆಯುಧಗಳ ವಿಚಾರದಲ್ಲಿ ಜಾಗೃತೆಯಾಗಿರಿ. ಆದರೆ ಆರ್ಥಿಕವಾಗಿ ಚೆನ್ನಾಗಿರುತ್ತೆ. ಹಣಕಾಸಿನ ಯೋಗ ಚೆನ್ನಾಗಿದೆ. ಹಳೆ ಬಾಕಿ ವಸೂಲಿ ಆಗ್ತಕ್ಕಂಥ ಯೋಗ. ಪೊಲೀಸ್ ಇಲಾಖೆ, ಸೈನ್ಯದಲ್ಲಿರ್ತಕ್ಕಂಥವರಿಗೆ, ಸಾಫ್ಟ್ವೇರ್ ಇಂಜಿನಿಯರ್ಸ್, ಕಂಪ್ಯೂಟರ್ ಇಂಜಿನಿಯರ್ಸ್ ಇರ್ಬೋದು. ಹೊಸ ವಾಹನ ಯೋಗ ಇರತಕ್ಕಂಥದ್ದು. ವಿವಾಹ ವಿಷಯಗಳಲ್ಲಿ ಶುಭ ಆಗುತ್ತೆ. ಅಣ್ಣ ತಮ್ಮಂದಿರ ಅನ್ಯೋನ್ಯತೆ ತುಂಬ ಚೆನ್ನಾಗಿರುತ್ತೆ. ಆರೋಗ್ಯದಲ್ಲಿ ಸುಧಾರಣೆ ಆಗ್ತಕ್ಕಂಥದ್ದು. ತಾಂತ್ರಿಕ ಶಿಕ್ಷಣದ ವಿಚಾರದಲ್ಲಿ ಒಂದು ಒಳ್ಳೆಯ ಪ್ಲಾನ್ ಮಾಡ್ಕೊಳ್ತಕ್ಕಂಥ ಯೋಗ ವಿದ್ಯಾರ್ಥಿಗಳಿಗೆ, ರೈತರಿಗೆ ಒಳ್ಳೆಯದಾಗುತ್ತೆ, ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ, ಮಹಿಳೆಯರಿಗೆ ಉದ್ಯೋಗ ಸಿಗ್ತಕ್ಕಂಥ ಯೋಗ, ಸರ್ಕಾರಿ ನೌಕರರಿಗೆ ಒಳ್ಳೆಯದಾಗುತ್ತೆ, ಗುತ್ತಿಗೆದಾರರಿಗೆ ಶುಭ ಆಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಇಂದು ಪೂರ್ವದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 6 ಆಗಿದ್ದು ಓಂ ನಮೋ ವೆಂಕಟೇಶಾಯ, ಓಂ ನಮೋ ವೆಂಕಟೇಶಾಯ ಈ ಮಂತ್ರವನ್ನು ಜಪ ಮಾಡ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಕೆಂಪು ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ, ತುಂಬ ಒಳ್ಳೆಯದಾಗತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ ವೃಷಭ ರಾಶಿಯವರಿಗೆ ಇಂದು 6 ಗ್ರಹಗಳ ಶುಭ ಫಲ ಇರತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಆಶ್ಲೇಷ ನಕ್ಷತ್ರ ಅಂದರೆ ಬುಧನ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ ಆಕಸ್ಮಿಕ ಧನ ಯೋಗ ಇರತಕ್ಕಂಥದ್ದು, ಗೊಂದಲಗಳ ನಿವಾರಣೆ ಆಗೋದು, ಮನೆಯಲ್ಲಿ ಪೂರ್ಣ ಸಹಕಾರ ಇರತಕ್ಕಂಥದ್ದು, ಅಣ್ಣ ತಮ್ಮಂದಿರ ಜೊತೆ ಬಾಂಧವ್ಯಗಳು ಚೆನ್ನಾಗಿರ್ತಕ್ಕಂಥದ್ದು, ಆಸ್ತಿಯ ವಿಚಾರದಲ್ಲಿ ಶುಭ ಆಗ್ತಕ್ಕಂಥದ್ದು, ಹೂಡಿಕೆಯಿಂದ ಲಾಭ ಆಗುತ್ತೆ, ಹಳೆ ಬಾಕಿ ವಸೂಲಿ ಆಗ್ತಕ್ಕಂಥದ್ದು, ಮದುವೆ ವಿಚಾರಗಳ ವಿಷಯದಲ್ಲಿ ಆತುರತೆಯಿಂದ ಮನಸ್ತಾಪಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೆ ಕೆಲಸ ಕಾರ್ಯಗಳಲ್ಲೂ ಶುಭ ಆಗ್ತಕ್ಕಂಥದ್ದು, ಕೆಲವರಿಗೆ ವಿದೇಶ ಪ್ರಯಾಣ ಯೋಗ ಕೂಡಿ ಬಂದಿರತಕ್ಕಂಥ ದಿನ ಸಹ ವೃಷಭ ರಾಶಿಯವರಿಗಾಗಿರುತ್ತೆ. ಇಂದು ಬಿಳಿಯ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಹಾಗೆ ತಮ್ಮ ಅದೃಷ್ಟ ಸಂಖ್ಯೆಗಳು 2 ಆಗಿರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಈ ಒಂದು ರಾಶಿಯವರಿಗೆ ಓಂ ನಮೋ ಶ್ರೀನಿವಾಸಾಯ, ಓಂ ನಮೋ ಶ್ರೀನಿವಾಸಾಯ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಬಿಳಿಯ ಬಣ್ಣ ಉಪಯೋಗಿಸ್ಕೊಳ್ಳಿ. ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಬುಧ ಈ ರಾಶಿಯವರಿಗೆ ಆಶ್ಲೇಷ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಆಕಸ್ಮಿಕ ಪ್ರಯಾಣ ಯೋಗ, ಧನಯೋಗ ಚೆನ್ನಾಗಿದೆ, ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು, ಮಕ್ಕಳಿಂದ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತಕ್ಕಂಥ ಸಾಧ್ಯತೆ ಕೂಡ ಮಿಥುನ ರಾಶಿಯವರಿಗಿರುತ್ತೆ. ಹಾಗೆ ಹೂಡಿಕೆಯಿಂದ ಒಳ್ಳೆಯದಾಗುತ್ತೆ, ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ, ಪತ್ರಕರ್ತರಿಗೆ, ಸಿನಿಮಾ ನಟರಿರ್ಬೋದು,
ಹಾಗೆ ಈ ರಾಶಿಯ ಪುಸ್ತಕ ವ್ಯಾಪಾರಿಗಳಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ಇನ್ಶೂರೆನ್ಸ್ ಏಜೆಂಟ್ಸ್ ಇರ್ಬೋದು, ಮಹಿಳೆಯರಿಗೆ ಶುಭ ಆಗ್ತಕ್ಕಂಥದ್ದು, ಮಹಿಳೆಯರ ಉದ್ಯೋಗದಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು, ಮಹಿಳೆಯರ ಆಸೆ ಆಕಾಂಕ್ಷೆ ಈಡೇರೋದು, ಮನೆ ಕಟ್ಕೊಳ್ಳೋ ಯೋಗ, ಸೈಟ್ ತಗೊಳ್ಳೋ ಯೋಗ. ಆದರೆ ಹಳೆಯ ಕಾಯಿಲೆ ಬಗ್ಗೆ ನಿರ್ಲಕ್ಷ್ಯತನದಿಂದ ಸ್ವಲ್ಪ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಮಿಥುನ ರಾಶಿಯವರಿಗಿರುತ್ತೆ. ಆಶ್ಲೇಷ ನಕ್ಷತ್ರದ ಚಂದ್ರನ ಸಂಚಾರದ ಫಲಾಫಲ ಪಾಲುದಾರಿಕೆ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯಾಗಿರಿ. ಹಳದಿ ಬಣ್ಣ ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 5 ಆಗಿರುತ್ತೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಚಂದ್ರ ಆಶ್ಲೇಷ ನಕ್ಷತ್ರದಲ್ಲಿ ಕರ್ಕಾಟಕ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇರ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನೋಡೋಕೆ ಹೋದಾಗ ಬೆಳಗಿನ ಜಾವ ಸ್ವಲ್ಪ ಯಾಕೋ ಅನ್ನೆಸರಿ ಟೆನ್ಷನ್ ಇರ್ತಕ್ಕಂಥದ್ದು, 5 ಗ್ರಹಗಳ ಶುಭ ಫಲ ಇರ್ತಕ್ಕಂಥದ್ದು, ಏನಾಗುತ್ತೋ ಅಂತಕ್ಕಂಥ ಭಯ, ಏನು ಕೆಟ್ಟದ್ದು ಬರುತ್ತೋ ಅಂತಕ್ಕಂಥ ಅನುಮಾನಗಳಿಗೆ ಹೆಚ್ಚು ಅವಕಾಶ ಮಾಡಿಕೊಡ್ಬೇಡಿ. ತುಂಬ ಒಳ್ಳೆ ಸುದ್ದಿ ಸಿಗುತ್ತೆ. ಸ್ನೇಹಿತರಿಂದ ಶುಭ ಆಗುತ್ತೆ, ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ. ಸ್ವಲ್ಪ ಸಾಲ ಬಾಧೆಯಿಂದ ಮುಕ್ತರಾಗ್ತೀರಾ. ಕುಟುಂಬದಲ್ಲಿ ಬೇರೆಯವರು ಏನು ಅನ್ಕೋತಾರ ಅಂತಕ್ಕಂಥ ಭಾವನೆಗಳಿಗೆ ಸ್ವಸ್ತಿ ಹಾಡುತ್ತಾ ಎಲ್ಲರೂ ಶುಭ ಆಗ್ತಕ್ಕಂಥ ಯೋಗ. ವೈವಾಹಿಕ ಜೀವನ ತುಂಬ ಚೆನ್ನಾಗಿರುತ್ತೆ. ಆಸ್ತಿ ಮಾರಾಟ ಯೋಗ, ಪೂರ್ವಿಕರ ಆಸ್ತಿಯ ವಿಚಾರದಲ್ಲಿ ಶುಭ ಆಗ್ತಕ್ಕಂಥದ್ದು. ಸರ್ಕಾರಿ ನೌಕರಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ. ವಾಹನ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕಾಗಿರುತ್ತೆ. ಗುಲಾಬಿ ಬಣ್ಣ ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು ಕರ್ಕಾಟಕ ರಾಶಿಯವರಿಗೆ 7 ಆಗಿರುತ್ತೆ. ಉತ್ತರದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಓಂ ಹಂ ಹನುಮತೇ ನಮಃ, ಓಂ ಹಂ ಹನುಮತೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಸಿಂಹ ರಾಶಿ. ರಾಶ್ಯಾಧಿಪತಿ ಆಗಿರ್ತಕ್ಕಂಥ ರವಿ ಬುಧ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡ್ತಾನೆ. ಕರ್ಕಾಟಕ ರಾಶಿಯ ಆಶ್ಲೇಷ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ 6 ಗ್ರಹಗಳ ಶುಭ ಫಲ ಇರ್ತಕ್ಕಂಥದ್ದು. ಹಾಗೆ ಈ ರಾಶಿಯವರಿಗೆ ಅದೃಷ್ಟ ಕೂಡಿ ಬಂದಿರತಕ್ಕಂಥದ್ದು, ಪೂರ್ಣ ಅವಕಾಶಗಳಿರ್ತಕ್ಕಂಥದ್ದು, ಮನಸ್ಸಿನ ಒಂದು ಭಾವನೆಗಳಿಗೆ ತಕ್ಕ ಒಂದು ಶುಭ ಸುದ್ದಿ ಸಿಗ್ತಕ್ಕಂಥ ಯೋಗ. ಸರ್ಕಾರಿ ನೌಕರಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ಆಸ್ತಿಯ ವಿಚಾರದಲ್ಲಿ ಶುಭ ಆಗುತ್ತೆ. ಹಾಗೆ ದಾಯಾದಿ ಕಲಹಗಳು ಇತ್ಯರ್ಥ ಆಗ್ತಕ್ಕಂಥದ್ದು, ಹೊಸ ಹೂಡಿಕೆಯಿಂದ ಲಾಭ ಆಗ್ತಕ್ಕಂಥದ್ದು, ವಾಹನ ಯೋಗ ಚೆನ್ನಾಗಿದೆ. ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಕ್ಕಂಥದ್ದು, ಹೊಸಬರ ಪರಿಚಯ ಆಗ್ತಕ್ಕಂಥ ಯೋಗ, ಆಕಸ್ಮಿಕ ಪ್ರಯಾಣ ಯೋಗ ಕೂಡ ಸಿಂಹರಾಶಿಯವರಿಗಿರುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ಬಹಳಷ್ಟು ಶುಭ ಇರತಕ್ಕಂಥ ದಿನ ಸಹ ಸಿಂಹರಾಶಿಯವರಿಗಿರುತ್ತೆ. ಮಕ್ಕಳ ಒಂದು ವಿಚಾರದಲ್ಲಿ ಶುಭ ಸುದ್ದಿ ಸಿಗೋದು, ಮಡದಿಯ ವಿಚಾರದಲ್ಲೂ ಕೂಡ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಈ ರಾಶಿಯವರು ಕೇಸರಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. 1 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಪೂರ್ವದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರ್ತಕ್ಕಂಥ ಒಂದು ದಿನ ಕೂಡ ಇದಾಗಿರುತ್ತೆ. ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ರಾಶಾಧಿಪತಿ ಆಗಿರ್ತಕ್ಕಂಥ ಬುಧನ ನಕ್ಷತ್ರದಲ್ಲಿಯೇ ಅಂದರೆ ಆಶ್ಲೇಷ ನಕ್ಷತ್ರದಲ್ಲಿಯೇ ಚಂದ್ರನ ಸಂಚಾರದ ಫಲಾಫಲ ಅಂದಾಗ ಕನ್ಯಾ ರಾಶಿಯವರಿಗೆ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಹಳೆ ಬಾಕಿ ವಸೂಲಿ ಆಗುತ್ತೆ, ಅರ್ಧಂಬರ್ಧ ಕೆಲಸಗಳು ಪರಿಪೂರ್ಣ ಆಗುತ್ತೆ, ರಾಜಕೀಯವಾಗಿ ಪ್ರಗತಿ ಇರುತ್ತೆ, ಹೂಡಿಕೆಗಳಿಗೆ ಶುಭ ಆಗುತ್ತೆ. ಹೀಗಾಗಲೇ ಪಾಲುದಾರಿಕೆಯಿಂದ ಶುಭದ ಸುದ್ದಿ ಸಿಗ್ತಿ ಇರ್ತಕ್ಕಂಥ ಒಂದು ದಿನ ಕೂಡ ಇದಾಗಿರುತ್ತೆ. ಹೊಸ ಯೋಜನೆಗಳಿಗೆ ಮನ್ನಣೆ ಸಿಗ್ತೀರಾ, ಗುತ್ತಿಗೆದಾರರಿಗೆ ಒಳ್ಳೆಯದಾಗುತ್ತೆ. ಹಾಗೆ ವಿದ್ಯಾಸಂಸ್ಥೆಗಳು ನಡೆಸೋರ್ಗೆ ಒಳ್ಳೆಯದಾಗ್ತಕ್ಕಂಥದ್ದು, ರಾಜಕೀಯ ವ್ಯಕ್ತಿಗಳಿಗೆ ಒಳ್ಳೆಯದಾಗುತ್ತೆ, ಮಹಿಳಾ ಶಿಕ್ಷಕಿಯರಿಗೆ ತುಂಬಾ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಮಕ್ಕಳ ವಿಚಾರದಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು, ಮನೆಗೆ ಅತಿಥಿ ಬರ್ತಕ್ಕಂಥ ಯೋಗ. ಹಾಗೆ ದಾಯಾದಿಗಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳಿರ್ಬೋದು, ಬಂಧುಗಳಲ್ಲಿ ಭಿನ್ನಾಭಿಪ್ರಾಯಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಸಹ ಕನ್ಯಾ ರಾಶಿಯವರಿಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ, ಲೇವಾದೇವಿಗಳ ವಿಚಾರದಲ್ಲಿ ಕೊಡಬೇಕಾದ್ರೂ ತಗೋಬೇಕಾದ್ರೂ ಲೆಕ್ಕಗಳನ್ನು ಕರೆಕ್ಟಾಗಿ ಇಟ್ಕೊಳ್ಳಿ, ಅದರಿಂದ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಸಿರು ಬಣ್ಣವನ್ನು ಉಪಯೋಗಿಸ್ಕೊಂಡಿದ್ದಾದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ. ತಮ್ಮ ಅದೃಷ್ಟ ಸಂಖ್ಯೆಗಳು 3 ಆಗಿರುತ್ತೆ. ಓಂ ದಾಮೋದರಾಯ ನಮಃ, ಓಂ ದಾಮೋದರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಶುಕ್ರ ತುಲಾರಾಶಿಯವರಿಗೆ 7 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಆಶ್ಲೇಷ ನಕ್ಷತ್ರದ ಕರ್ಕಾಟಕ ರಾಶಿಯಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ ಸ್ವಲ್ಪ ಕಷ್ಟ ಜಾಸ್ತಿ ಇರುತ್ತೆ. ಆಲೋಚನೆಗಳಿಗೆ ಸ್ವಲ್ಪ ಹುಳಿ ಹಿಂಡ್ತಕ್ಕಂಥವ್ರು, ಹಿತಶತ್ರುಗಳು, ಅನ್ನೆಸರಿ ಸ್ವಲ್ಪ ಶತ್ರುಗಳ ಕಾಟ ಜಾಸ್ತಿ ಇರತಕ್ಕಂಥದ್ದು. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮುಗ್ಗಟ್ಟನ್ನು ಎದುರಿಸಬೇಕಾಗಿರುತ್ತೆ. ಸ್ವಲ್ಪ ಕಣ್ಣಿನ ತೊಂದರೆ ಇರ್ಬೋದು, ENT ಇರ್ಬೋದು, ಹೊಟ್ಟೆಯ ಸಮಸ್ಯೆ, ಅನ್ನೆಸರಿ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ತುಲಾರಾಶಿಯವರಿಗೆ 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಅಣ್ಣ ತಮ್ಮಂದಿರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳ ವಿಚಾರದಲ್ಲೂ ಕೂಡ ತಾಳ್ಮೆಯಿಂದ ವ್ಯವಹರಿಸಿದ್ದಾದರೆ ಶುಭ ಆಗುತ್ತೆ. ಕಾನೂನು ವಿಚಾರಗಳಲ್ಲಿ ಒಳ್ಳೆಯದಾಗುತ್ತೆ. ದೂರದ ಪ್ರಯಾಣ ಯೋಗ ಕೂಡಿ ಬಂದಿರತಕ್ಕಂಥದ್ದು, ವಿದೇಶದಿಂದ ಶುಭ ಸುದ್ದಿ ಸಿಗ್ತಕ್ಕಂಥದ್ದು, ರೈತರಿಗೆ ಒಳ್ಳೆಯದಾಗುತ್ತೆ, ವಿದ್ಯಾರ್ಥಿಗಳಿಗೆ ಶುಭ ಆಗುತ್ತೆ, ಸಾಹಿತಿಗಳಿಗೆ, ಕಲಾವಿದರಿಗೆ, ಸಿನಿಮಾ ನಟರಿಗೆ, ಪತ್ರಕರ್ತರಿಗೆ ಬಹಳಷ್ಟು ಶುಭ ಸುದ್ದಿ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ನೀಲಿಯ ಬಣ್ಣವನ್ನು ಉಪಯೋಗಿಸ್ಕೊಂಡಿದ್ದಾದರೆ
ತುಂಬಾ ಒಳ್ಳೆಯದಾಗುತ್ತೆ. 6 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಈ ಮಂತ್ರ ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ, ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಕುಜ. ಈ ರಾಶಿಯವರಿಗೆ ಇಂದು 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಆಶ್ಲೇಷ ನಕ್ಷತ್ರದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ ನಿಮ್ಮ ಅನಿಸಿಕೆಗಳಿಗೆ ತಕ್ಕ ಫಲ ಸಿಗ್ತಕ್ಕಂಥ ಯೋಗ. ಊಹಾಪೋಹಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡಬೇಡಿ. ನಿಮ್ಮ ಬುದ್ಧಿವಂತಿಕೆಯಿಂದ ಹಣ ಮಾಡ್ಕೊಳ್ಳೋ ಯೋಗ. ಮಹಿಳೆಯರಿಗೂ ಒಳ್ಳೆಯದಾಗುತ್ತೆ, ಮಹಿಳೆಯರಿಗೂ ಉದ್ಯೋಗದಲ್ಲಿ ಶುಭ ಆಗುತ್ತೆ. ವಾಹನ ಯೋಗ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಹಳೆಯ ಸಂಕಷ್ಟ ಯಾವುದೋ ಮತ್ತೆ ಉಲ್ಬಣ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕಾನೂನು ವಿಷಯಗಳಲ್ಲಿ ಸ್ವಲ್ಪ ಜಾಗೃತಿಯಾಗಿರಿ. ಅಧ್ಯಯನದಲ್ಲಿ ವಿದ್ಯಾರ್ಥಿಗಳಿಗೆ ಆಸಕ್ತಿ ಮೂಡುತ್ತೆ. ರೈತರಿಗೆ ತಾವು ಬೆಳೆದಂಥ ಬೆಳೆಗಳಿಗೆ ಒಳ್ಳೆಯ ಬೆಲೆ ಸಿಗ್ತಕ್ಕಂಥ ಯೋಗ. ಹೊಸ ಸಂಸ್ಥೆ ಸ್ಥಾಪನೆ ಮಾಡ್ಕೊಳ್ಳೋಕ್ಕೆ ವೃಶ್ಚಿಕ ರಾಶಿಯವರು ಪ್ರಯತ್ನ ಪಡ್ತೀರಾ. ಕಂಪ್ಯೂಟರ್ ಇಂಜಿನಿಯರ್ಸ್ಗೆ ಒಳ್ಳೆಯದಾಗುತ್ತೆ. ಉದ್ಯೋಗದಲ್ಲಿ ಕೆಲವರಿಗೆ ಒಳ್ಳೆಯ ಅವಕಾಶಗಳು ಸಿಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಇಂದು ಕೆಂಪು ಬಣ್ಣ ಉಪಯೋಗಿಸ್ಕೊಳ್ಳಿ. ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು 9 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಓಂ ನಿರಂಜನಾಯ ನಮಃ, ಓಂ ನಿರಂಜನಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಧನುಸು ರಾಶಿ, ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಗುರು. ಧನುಸು ರಾಶಿಯವರಿಗೆ 5 ಗ್ರಹಗಳ ಶುಭ ಫಲ. ಆಶ್ಲೇಷ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ ಮನೆ ಅಥವಾ ಹಳೆಯ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಹೆಚ್ಚು ಗಮನವನ್ನು ಕೊಡಬೇಕಾಗಿರುತ್ತೆ. ಭೂಮಿ ತಗೊಳ್ಳೋ ಯೋಗ, ಸೈಟ್ ತಗೊಳ್ಳೋ ಯೋಗ. 6 ಗ್ರಹಗಳ ಶುಭ ಫಲ ಇರ್ತಕ್ಕಂಥದ್ದು. ಉದ್ಯೋಗದಲ್ಲಿ ಬದಲಾವಣೆ ಆಗುತ್ತೆ, ಕೆಲಸ ಕಾರ್ಯಗಳಲ್ಲಿ ಶುಭ ಆಗುತ್ತೆ. ಸ್ನೇಹಿತರ ಜೊತೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಪ್ರೇಮ ವ್ಯವಹಾರಗಳಿಗೆ ಮನ್ನಣೆ ಸಿಗುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಪ್ರಯತ್ನವನ್ನು ಕೂಡ ಪಡ್ತಕ್ಕಂಥ ಸಾಧ್ಯತೆ ಧನುಸು ರಾಶಿಯವರಿಗಿರುತ್ತೆ. ವಾಹನ ತಗೊಳ್ತಕ್ಕಂಥ ಯೋಗ. ಹಾಗೆ ಭೂಮಿಯ ವಿಚಾರದಲ್ಲೂ ಶುಭ ಆಗ್ತಕ್ಕಂಥದ್ದು. ಅವಕಾಶಗಳು ತುಂಬ ಚೆನ್ನಾಗಿರುತ್ತೆ. ಅವಿವಾಹಿತರಿಗೆ ಒಳ್ಳೆಯದಾಗುತ್ತೆ. ಹಾಗೆ ಉದ್ಯೋಗವನ್ನು ಅರಸ್ತಾ ಇರ್ತಕ್ಕಂಥವ್ರಿಗೆ ಒಂದು ಶುಭ ಸುದ್ದಿ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ತುಂಬ ಬೇಕಾದವರ ಅಗಲಿಕೆ ಅಥವಾ ಅನಾರೋಗ್ಯದ ಚಿಂತೆ ಕಾಡ್ತಕ್ಕಂಥ ದಿನ ಸಹ ಧನುಸು ರಾಶಿಯವರಿಗಾಗಿರುತ್ತೆ. ಈ ರಾಶಿಯವರಿಗೆ 2 ಅದೃಷ್ಟ ಸಂಖ್ಯೆಗಳಾಗಿದ್ದು ಹಳದಿ ಬಣ್ಣವನ್ನು ಉಪಯೋಗಿಸ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಪೂರ್ವದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಓಂ ನಮೋ ಲಕ್ಷ್ಮೀನಾರಾಯಣಾಯ, ಓಂ ನಮೋ ಲಕ್ಷ್ಮೀನಾರಾಯಣಾಯ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ, ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಶನಿ. ಮಕರ ರಾಶಿಯವರಿಗೆ ಇಂದು 6 ಗ್ರಹಗಳ ಶುಭ ಫಲ ಇರ್ತಕ್ಕಂಥದ್ದು. ಆಶ್ಲೇಷ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ ಸ್ವಲ್ಪ ದಾಯಾದಿ ಕಲಹಗಳು ಬರ್ಬೋದು. ಆರ್ಥಿಕವಾಗಿ ಲಾಭ ಆಗ್ತಕ್ಕಂಥದ್ದು, ವಿವಿಧ ಮೂಲಗಳ ಅವಕಾಶಗಳು ಸಿಗ್ತಕ್ಕಂಥದ್ದು, ಮಹಿಳೆಯರಿಗೆ ಶುಭ ಆಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು, ಮೇಲಧಿಕಾರಿಗಳ ಜೊತೆ ಒಳ್ಳೆಯ ಬಾಂಧವ್ಯಗಳಿರ್ತಕ್ಕಂಥ ಯೋಗ. ಹಾಗೆ ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ. ಶುಭ ಕಾರ್ಯಗಳಲ್ಲಿ ಭಾಗಿಗಳಾಗ್ತಕ್ಕಂಥ ಯೋಗ. ಮಕ್ಕಳಿಂದ ಶುಭ ವಾರ್ತೆ ಸಿಗ್ತಕ್ಕಂಥದ್ದು, ಮನೆಗೆ ಅತಿಥಿಗಳು ಬರ್ತಕ್ಕಂಥ ಯೋಗ. ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರ ಜೊತೆ ಸ್ವಲ್ಪ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಮಕರ ರಾಶಿಯವರಿಗಿರುತ್ತೆ. ಹಳೆಯ ಆರೋಗ್ಯದ ಅಂದರೆ ಹಳೆಯ ಕಾಯಿಲೆ ಬಗ್ಗೆ ನಿರ್ಲಕ್ಷ್ಯತನ ಬೇಡ ಅಂತೂ ಕೂಡ ಹೇಳ್ತಾ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ. ವ್ಯಾಪಾರಸ್ಥರಿಗೆ ಒಳ್ಳೆಯದಾಗ್ತಕ್ಕಂಥದ್ದು. ನೀಲಿಯ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 4 ಆಗಿರುತ್ತೆ. ಇಂದು ಓಂ ರಾಘವಾಯ ನಮಃ, ಓಂ ರಾಘವಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ, ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಶನಿ. 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಆಶ್ಲೇಷ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ ಆಲಸ್ಯ ಇರ್ಬೋದು, ನಿರ್ಲಕ್ಷ್ಯತನದಿಂದ ಸಾಕಷ್ಟು ಅವಕಾಶಗಳನ್ನು ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ. 6 ಗ್ರಹಗಳ ಶುಭ ಫಲ. ಸ್ವಲ್ಪ ಅನಾರೋಗ್ಯದ ಚಿಂತೆ ಕಾಡ್ತಕ್ಕಂಥದ್ದು, ಸ್ವಲ್ಪ ಶಸ್ತ್ರಚಿಕಿತ್ಸೆ ಇರ್ಬೋದು. ವಾಹನದ ಸಣ್ಣ ಪುಟ್ಟ ಕಂಟಕಗಳು ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆ, ಆದರೆ ಹಳೆ ಬಾಕಿ ವಸೂಲಿ ಆಗುತ್ತೆ. ಹಾಗೆ ಕೆಲವರಿಗೆ ಉದ್ಯೋಗ ಸಿಗ್ತಕ್ಕಂಥ ಯೋಗ. ಬ್ಯಾಂಕ್ ಸಾಲವನ್ನು ತೀರಿಸ್ಕೊಳ್ತಕ್ಕಂಥ ಯೋಗ. ಸಾಲ ಬಾಧೆಯಿಂದ ಮುಕ್ತಿಯನ್ನು ಪಡೀತಕ್ಕಂಥ ಯೋಗ. ಅಣ್ಣ ತಮ್ಮಂದ್ರ ಜೊತೆ ಒಳ್ಳೆ ಬಾಂಧವ್ಯಗಳಿರುತ್ತೆ. ಪ್ರೇಮ ವ್ಯವಹಾರಗಳಿಗೆ ಮನ್ನಣೆ ಸಿಗ್ತಕ್ಕಂಥ ದಿನ ಸಹ ಕುಂಭರಾಶಿಯವರಿಗಾಗಿರುತ್ತೆ. ರೈತರಿಗೆ ಒಳ್ಳೆಯದಾಗ್ತಕ್ಕಂಥದ್ದು. ಹಾಗೆಯೇ ಈ ರಾಶಿಯವರು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ಕಪ್ಪು ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 6 ಆಗಿರ್ತಕ್ಕಂಥ ಒಂದು ದಿನ ಕೂಡ ಇದಾಗಿರುತ್ತೆ. ಓಂ ಶ್ರೀ ಶ್ಯಾಮಲಾಂಗಾಯ ನಮಃ, ಓಂ ಶ್ರೀ ಶ್ಯಾಮಲಾಂಗಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮೀನರಾಶಿ, ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಗುರು. ಮೀನರಾಶಿಯವರಿಗೆ 5 ಗ್ರಹಗಳ ಶುಭ ಫಲ ಇರ್ತಕ್ಕಂಥದ್ದು. ಆಶ್ಲೇಷ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ ಆದಾಯ ಚೆನ್ನಾಗಿರುತ್ತೆ, ವ್ಯವಹಾರಗಳು ಚೆನ್ನಾಗಿರುತ್ತೆ. ಮನೆಗೇನಾದರೂ ವಸ್ತು ಕೊಂಡ್ಕೊಂಬರ್ತಕ್ಕಂಥ ಸಾಧ್ಯತೆ. ರೈತರಿಗೆ ಒಳ್ಳೆಯದಾಗುತ್ತೆ, ವ್ಯಾಪಾರಸ್ಥರಿಗೆ ಶುಭ ಆಗುತ್ತೆ, ಪ್ರಗತಿ ಇರ್ತಕ್ಕಂಥದ್ದು. ವಾಹನ ಯೋಗ ಚೆನ್ನಾಗಿದೆ, ಆರೋಗ್ಯದಲ್ಲಿ ಚೇತರಿಕೆ ಕಾಣುತ್ತೆ, ಮಕ್ಕಳಿಂದ ಶುಭ ಆಗ್ತಕ್ಕಂಥದ್ದು. ಹಾಗೆ ಮನೆಗೆ ಅತಿಥಿಗಳು ಬರ್ತಕ್ಕಂಥ ಯೋಗ, ಬೆಲೆ ಬಾಳ್ತಕ್ಕಂಥ ವಸ್ತು ಖರೀದಿ ಯೋಗ ಅಂತ ಹೇಳುತ್ತೆ. ಹಾಗೆ ಭೂಮಿ ತಗೊಳ್ತಕ್ಕಂಥದ್ದು, ಯಾತ್ರೆಗಳ ಭೇಟಿ ಆಗ್ತಕ್ಕಂಥದ್ದು. ತುಂಬ ಬೇಕಾದವರು ಅಂದರೆ ಅಜ್ಜಿ ತಾತ
ಸೋದರ ಮಾವ ಸೋದರತ್ತೆ ಇಂಥವರ ವಿಚಾರದಲ್ಲಿ ಸ್ವಲ್ಪ ಗಮನವನ್ನು ಕೊಡಬೇಕಾಗಿರ್ತಕ್ಕಂಥ ಸಾಧ್ಯತೆ ಮೀನರಾಶಿಯವರಿಗಿರುತ್ತೆ. ಮಕ್ಕಳಿಂದ ಶುಭ ವಾರ್ತೆಯನ್ನು ಪಡೀತೀರಾ. ವಿದೇಶದಿಂದ ಶುಭ ಸುದ್ದಿ ಸಿಗ್ತಕ್ಕಂಥ ಒಂದು ದಿನ ಕೂಡ ಇದಾಗಿರುತ್ತೆ. ಇಂದು ಹಳದಿ ಬಣ್ಣ ಉಪಯೋಗಿಸ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. 7 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಓಂ ಜನಾರ್ದನಾಯ ನಮಃ, ಓಂ ಜನಾರ್ದನಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಹಾಗೆಯೇ ಉತ್ತರದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ಇದಾಗಿತ್ತು ಇಂದಿನ 12 ರಾಶಿಗಳ ಫಲಾಫಲ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.